ನಮ್ಮನೆ ಪುಟಾಣಿ ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ ಅಂದರೆ, ನಮ್ಮ ಖುಷ್ಗೆ ನಾಳೆ ಕಣ್ಣು ಆಪ್ರೇಷನ್ ಇದೆ. ಅವನಿಗೆ ಯಾರು ಕೊಟ್ಟರು ಅಮೌಂಟು ಅಂದರೆ ಆಪ್ರೇಷನ್ಗೆ. ನಮಸ್ತೆ, ಬುಧವಾರದ ಮಿನಿ ಬ್ಲಾಗು. ಸ್ವಲ್ಪ ಆಚೆ ಹೋಗ್ಬೇಕಿತ್ತು, ಹಾಗಾಗಿ ನನ್ನ ಮಗಳು ಸಿಕ್ಕಾಬಟ್ಟೆ ಬೈತಾ ಇದ್ಲು. ಯಾಕೆ ನನ್ನ ಕೂದಲೆಲ್ಲ ಸಿಕ್ಕಾಬಟ್ಟೆ ಗಂಟು ಹತ್ಕೊಂಡಿತ್ತು, ಹಾಗಾಗಿ ಸರಿಯಾಗಿ ಬಾಚಣಿಗೆ ಹಾಕಿ ತಲೆನೇ ಬಾಚಲ್ಲ ಮಮ್ಮಿ, ನೀನು ಕೂದಲೆಲ್ಲ ಗಂಟು ಇಟ್ಕೊಂಡಿದೆ ಅಂತ ಹೇಳಿ ಬೈತಾಯಿದ್ಲು. ಅದ್ರ ಜೊತೆಗೆ ಸ್ವಲ್ಪ ಕೂದಲು ಕಡೆ ಗಮನ ಕಮ್ಮಿ ಆಯಿತು ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಸಣ್ಣನೂ ಕೂಡ ಆಗಿತ್ತು. ಅದಕ್ಕೆ ಸ್ವಲ್ಪ ಅವಳು ಏರ್ನ ಸ್ವಲ್ಪ ಕೇರ್ ಮಾಡು, ಸ್ವಲ್ಪ ಸಣ್ಣ ಆಗಿದೆ ಅಂತ ಹೇಳ್ತಾಯಿದ್ಲು. ಹಾಗೆ ಸ್ಟ್ರೈಟ್ನಿಂಗ್ ಮಾಡಿಕೊಡು ಅಂತ ಅಂದೆ. ಪಾಪ ಆಫೀಸ್ಗೆ ಟೈಮ್ ಆಗಿತ್ತು, ಅಂಥದ್ರಲ್ಲೂ ಮಾಡಿಕೊಟ್ಲು. ಅದಾದಮೇಲೆ ನಾನು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಕೆಲಸನ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ಸ್ಯಾರಿಗಳೆಲ್ಲ ಒಂದಷ್ಟು ಬುಕ್ಕಿಂಗು ಆರ್ಡ್ರ್ ಬಂದಿತ್ತು. ನಾನು ಎಲ್ಲೇ ಹೋದ್ರೂ ಬುಕ್ಕಿಂಗ್ ತೊಗೋತೀನಿ, ಮಿಸ್ ಮಾಡಲ್ಲ, ಕೈಯಲ್ಲಿ ಫೋನ್ ಇದ್ದಂಗೆ ಇರುತ್ತೆ. ನಾನು ಆಮೇಲೆ ಬುಕ್ಕಿಂಗ್ ಎಲ್ಲ ತೊಗೊಂಡಿದ್ದೆ. ಅವ್ರದ್ದೆಲ್ಲ ನೀಟಾಗಿ ಮನೆಗೆ ಬಂದು ಇವತ್ತು ಕೊರಿಯರ್ ಮಾಡಿಬಿಡೋಣ ಎಷ್ಟೊತ್ತಾದ್ರೂ ಅಂದ್ಬಿಟ್ಟು, ಅಲ್ಲಿದ್ದಲ್ಲೇ ಏನೇ ಇದ್ರೂ ನಾನು ಕೊರಿಯರ್ ಕಳಿಸ್ಕೊಟ್ಬಿಡ್ತೀನಿ. ನಮ್ಮ ಖುಷ್ಗೆ ಆಪ್ರೇಷನ್ ಇದೆ ಗುರುವಾರ. ಶುಕ್ರವಾರ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು, ಇಲ್ಲ ನನಗೆ ಗುರುವಾರನೇ ಬೇಕು ಅಂತೇಳಿ ಗುರುವಾರನೇ ನಾನು ಅಪಾಯಿಂಟ್ಮೆಂಟು ಫಿಕ್ಸ್ ಮಾಡಿಕೊಂಡೆ. ಎಷ್ಟು ಕಿತ್ತಾಡ್ತಾರೆ ಅಂದರೆ ನನಗೆ ನಿಜವಾಗ್ಲೂ ಅಯ್ಯೋ ಸಾಕಾಗ್ಬಿಡುತ್ತೆ. ಯಾಕೆ ಅಂದರೆ ಒಬ್ಬನಿಗೆ ಆಲ್ರೆಡಿ 2 ಕಣ್ಣು ಆಪ್ರೇಷನ್, ಅದ್ರ ಜೊತೆ ಇವರಿಬ್ಬರು ಫೈಟಿಂಗ್ ಮಾಡ್ತಾರಾ. ನನಗಂತೂ ಸಾಕಾಗ್ಬಿಟ್ಟಿದೆ. ಒಬ್ಬೊಬ್ಬನು ಸೌರ್ಸೋ ಅಷ್ಟರಲ್ಲಿ ಸುಮ್ಮನೆ ಇರ್ತಾರೆ, ಟಕ್ ಅಂತ ಫೈಟಿಂಗ್ ಆಡ್ತಾರೆ. ಒಬ್ಬನ ರೂಮಲ್ಲಿ ಹಾಕಿ ಕೂಡಾಕ್ತೆ, ಇನ್ನೊಬ್ಬನ ಹಾಲಲ್ಲೇ ಇಟ್ಟೆ. ಆದ್ರೂ ರೂಮಲ್ಲಿ ಎಷ್ಟೇ ಕೂಡ ಹಾಕಿದ್ರೂ ಏನೇ ಅಡ್ಡ ಇಟ್ಟರು ಅದನ್ನೇ ಜಂಪ್ ಮಾಡ್ಕೊಂಡು ಬರ್ತಾರೆ. ನಮ್ಮ ರಾಗು ಸ್ವಲ್ಪ ಭಯ ಬೀಳ್ತಾನೆ. ನಮ್ಮ ರಾಗು ಅಂದರೆ ಆಲ್ಮೋಸ್ಟ್ ಅವನು ಅವ್ರು ಬಂದಮೇಲೆಲ್ಲ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಅವನಾಯಿತು ಅವನ ಕೆಲಸ ಆಯಿತು ಅನ್ನೋ ಥರ ಅವನಿರ್ತಾನೆ. ರಾಗು ಅಂತೂ ತುಂಬಾ ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಈ ಮಕ್ಕಳಂತೂ ಸೈಲೆಂಟ್ ಇಲ್ಲ, ವೈಲೆಂಟು. ನಮ್ಮ ಅಮ್ಮ ಪಾಪ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ನಮ್ಮ ಖುಷ್ಗೆ ಆಪ್ರೇಷನ್ ಇತ್ತು, ಹಾಗಾಗಿ ಅವನಿಗೆ ಇವತ್ತು ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತ ಅಂದರೆ ಗೆಸ್ ಮಾಡ್ತೀರಾ ಯಾರು ಇರ್ಬೋದು ಅಂತ? ನೋಡಿ, ದುಡ್ಡು ಕೊಟ್ಟಿದ ತಕ್ಷಣ ರಾಯರ ಮುಂದೆ ಹೋಗ್ರಪ್ಪ ಅಂತ ಹೇಳಿದೆ. ರಾಯರ ಮುಂದೆ ಬಂದರು. ನನಗೆಲ್ಲ ಒಂದು ಕಡೆ ಭಯ, ಎಲ್ಲ ಅರ್ಥ ಆಗ್ಬಿಡ್ತಾರೆ ಅಂತ. ನನ್ನ ಕೈಯಲ್ಲಿ ದುಡ್ಡಿದೆ ಅಂದರೆ ಅದು ರಾಯರು ಕೊಟ್ಟಿರೋ ಭಿಕ್ಷೆನೇ. ರಾಯರ ಒಂದು ಆಶೀರ್ವಾದ ನಮ್ಮ ಮಕ್ಕಳ ಮೇಲಿರಲಿ. ಖುಷ್ಗೆ ಆಪ್ರೇಷನ್ ಇದೆ, ಹಾಗಾಗಿ ಅವನಿಗೆ ದುಡ್ಡು ಯಾರು ಕೊಟ್ಟರು ಅಂದರೆ, ಸೌಮ್ಯ ನಾಳೆಗೆ ಪಾಪುಗೆ ಆಪ್ರೇಷನ್ಗೆ ಹೋಗ್ತೀಯಲ್ವಾ? ತಗೋ ದುಡ್ಡನ್ನ. ಯಾರಿಗೆ? ಖುಷಿಗೆ. ಖುಷ್ ಅಮ್ಮ, ನಿನ್ಗೆ ಕಣ್ಣು ಆಪ್ರೇಷನ್ಗೆ ದುಡ್ಡು ಕೊಡ್ತಿದ್ದಾರೆ. ನಿಂಗೆ ಇದು ತಗೋ, ತಗೋಮ್ಮ ಅಮ್ಮ, ನಾಳೆಗೆ ಆಪ್ರೇಷನ್ಗೆ ನಿಂಗೆ. ಅಮ್ಮ ಖುಷ್ಗೆ ಕಣ್ಣು ಆಪ್ರೇಷನ್ಗೆ ಅಂತ ದುಡ್ಡು ಕೊಟ್ಟರು. ನನಗಂತೂ ತುಂಬಾ ಖುಷಿ ಆಯಿತು. ಅಮ್ಮ ಕೊಟ್ಟಿದ್ದು ಒಂದೇ, ನಮಗೆ ರಾಯರು ಕೊಟ್ಟಿದ್ದು ಒಂದೇ, ಅದಕ್ಕೆ ರಾಯರ ಭಿಕ್ಷೆ ಅಂತ ಹೇಳೋದು. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು. ಅಮ್ಮ ನನಗೆ ಹೇಳಲೇ ಇಲ್ಲ ಅವ್ನಿಗೆ ಆಪ್ರೇಷನ್ ದುಡ್ಡು ಕೊಡ್ತೀನಿ ಅಂತ. ಅಮ್ಮ ಕೊಟ್ಟಿದ ತಕ್ಷಣ ಹುಡುಗರು ಕೈ ಕೊಟ್ಟೆ, ಅವ್ರು ರಾಯರು ಮುಂದೆ ತಂದು ಕೊಟ್ಟರು. ರಾಯರು ಮುಂದೆ ಇಟ್ಟೆ. ನಾಳೆ ಬೆಳಗ್ಗೆ ಅವನಿಗೆ ಆಪ್ರೇಷನ್ ಅಂದರೆ ಮಧ್ಯಾಹ್ನ ಮೇಲೆ ಕರ್ಕೊಂಡು ಹೋಗಬೇಕು, ಹಾಗಾಗಿ ಅಲ್ಲಿ ಇಟ್ಟೆ ನಾನು. ಅವನಿಗೆ ಅದೇನೋ ಗೊತ್ತಿಲ್ಲ ನನ್ನ ಮೇಲೆ ಎಷ್ಟು ಪ್ರೀತಿ ಅಂದರೆ, ಬಂದು ಇಬ್ಬರೂ ಕೂಡ ಅಷ್ಟೇ ಬಂದು ಅವಾಗವಾಗ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಇರ್ತಾರೆ. ನಾನು ಬೇಡ್ರಪ್ಪ ಅಂತ ಅಂದರೂ ಕೇಳಲ್ಲ, ಬಂದು ಡಬುಕ್ಕಂತ ಕಾಲ ಮೇಲೆ ಮಲ್ಕೊಂಡ್ಬಿಡ್ತಾರೆ. ನಿಜವಾಗ್ಲೂ ಈ ಮಕ್ಳು ಕಂಡ್ರೆ ನನಗೆ ತುಂಬಾ ಪ್ರೀತಿ. ನಾವು ನಿಜವಾಗ್ಲೂ ನಮ್ಮ ಲೈಫಲ್ಲಿ ಎಷ್ಟೆಷ್ಟೋ ಕಳ್ಕೊಂಬಿಟ್ಟಿರ್ತೀವಿ. ಇಂಥ ಪ್ರಾಣಿಗಳಿಗೆ ನಾವು ಎಷ್ಟು ಮಾಡಿದ್ರೂ ಸಾಲಲ್ಲ. ನಿಜವಾಗ್ಲೂ ಇವನಂತೂ ಹುಷಾರಾಗ್ಬಿಟ್ಟ. ನಮ್ಮ ರಾಯನಂತೂ 2 ಕಣ್ಣು ಸರಿ ಹೋಯಿತು, ಏನು ತೊಂದರೆ ಇಲ್ಲ. ಆದರೆ ಇವರಿಬ್ಬರು ಫೈಟ್ ಮಾಡ್ತಾರೆ. ನನಗೆ ಎಲ್ಲಿ ಕಣ್ಣಿಗೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೋ ಅಂತ ಭಯ. ಆದರೂ ಏನು ಮಾಡೋದು ನೋಡಿ, ಹಿಂಗೆಲ್ಲ ಒಬ್ಬವನ್ನ ಮುದ್ದು ಮಾಡೋಂಗೆ ಇಲ್ಲ, ಇನ್ನೊಬ್ಬ ಸುರು ಹಚ್ಕೋತಾನೆ. ಹಾಗಾಗಿ ಇಬ್ಬರೂ ಮುದ್ದು ಮಾಡಬೇಕು. ಇವರಿಬ್ಬರನ್ನ ಮುದ್ದು ಮಾಡೋಕ್ಕೋದ್ರೆ ನಮ್ಮ ರಾಗು ಬೇಜಾರು ಮಾಡ್ಕೋತಾನೆ. ಅಂದರೆ ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಯಾರನ್ನ ಮುದ್ದು ಮಾಡಬೇಕು ಏನು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಯಾರೊಬ್ಬನ್ನ ನಾನು ಮುದ್ದು ಮಾಡೋಕ್ಕೋದ್ರೂ ಇಲ್ಲಿ ನೋಡಿ ಫೈಟಿಗೆ ಬಿದ್ದರು, ನಮ್ಮಮ್ಮ ಅಂತ. ಹಿಂಗೆ ಯಾವಾಗ ಬೀಳ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ಆದರೂ ಏನೋ ಒಂಥರ ಖುಷಿ. ನಮ್ಮ ಮನೇಲಿ ಇವ್ರು ಇರೋದ್ರಿಂದ ತುಂಬಾ ಖುಷಿಯಾಗುತ್ತೆ. ಮನೆ ತುಂಬ ಓಡಾಡಿಕೊಂಡು ಇರ್ತಾರೆ. ಆದರೆ ಒಂದು ಬೇಜಾರು ಏನಪ್ಪ ಅಂತ ಅಂದರೆ, ಖುಷು ನಮ್ಮ ಮನೇಲಿ ಇರಲ್ಲ, ಅವನು ಬೇರೆ ಕಡೆ ಹೋಗ್ಬಿಡ್ತಾನೆ. ಇಷ್ಟು ದಿನ ಅವನ್ನ ಸಾಕಿ ಈಗ ಬೇರೆ ಕಡೆ ಕಳಿಸ್ಬೇಕು ಅಂದ್ರೇ ನಮಗೆ ಬೇಜಾರಾಗುತ್ತೆ. ತುಂಬ ಒಳ್ಳೆ ಮಗ. ಸ್ವಲ್ಪ ಇದು ನೋಡಿ ಈ ಥರ ಫೈಟ್ ಬೀಳ್ತಾರೆ. ನನಗಂತೂ ಸಾಕು ಎದ್ದೋಗ್ಬಿಡುತ್ತೆ ಇವರಿಬ್ಬರನ್ನ ಸಮಾಧಾನ ಮಾಡೋಷ್ಟರಲ್ಲಿ. ನಾಳೆ ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸಿ ನಾಳೆ ಮಧ್ಯಾಹ್ನ ಅವನ್ನ ಆಪ್ರೇಷನ್ಗೆ ಕರ್ಕೊಂಡು ಹೋಗಬೇಕು. ಹಾಗಾಗಿ ನಾನು ಬೇಗ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತೇಳಿ ನಾನು ಊಟ ಮಾಡ್ತಾಯಿದ್ದೆ.
ತುಂಬ ತುಂಬ ಧನ್ಯವಾದಗಳು. ನಮ್ಮ ಖುಷ್ಗೆ ಒಂದು ಪ್ರೇಯರ್ ಮಾಡಿ. ಎಲ್ಲರೂ ಗುರುವಾರ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀರಾ. ನಮ್ಮ ಖುಷ್ಗೂ ಕೂಡ ಹುಷಾರಾಗಲಿ ಅಂತೇಳಿ, ಅವ್ನಿಗೆ ಯಾವುದೇ ರೀತಿ ಏನು ತೊಂದರೆ ಆಗಬಾರ್ದು, ಒಳ್ಳೆ ರೀತಿಲಿ ಅವನಿಗೆ ಕಣ್ಣು ಆಪ್ರೇಷನ್ನು ಚೆನ್ನಾಗಾಗಲಿ, ಸಕ್ಸಸ್ ಆಗಲಿ ಅಂತ ನೀವು ಪ್ರಾರ್ಥನೆ ಮಾಡಿ. ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ನಾನು ಮಾಡೋ ಒಂದು ಒಳ್ಳೆ ಕೆಲಸ ರಾಯರಿಗೆ ಮೆಚ್ಚುಗೆ ಆದರೆ ಸಾಕು. ರಾಯರಿದ್ದಾರೆ, ಎಲ್ರಿಗೂ ಒಳ್ಳೇದು ಮಾಡಲಿ.